ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವು ಧ್ಯಾನಿಸುವಂತ ಶ್ರೇಷ್ಠವಾದಂತ ವಾಕ್ಯ ನಾವು ನೋಡ್ತೇವೆ. ಕುಟುಂಬವನ್ನ ಕುರಿತು ಕರ್ತನ್ ಮಾತಾಡಿದ್ದಾರೆ. ಕುಟುಂಬದಲ್ಲಿ ಒಂದು ಗಂಡ ಹೆಂಡತಿ ಹೇಗಿರ್ಬೇಕು, ಒಬ್ಬರಿಗೊಬ್ಬರು ವಿಧೇಯರಾಗಿ, ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿ ಐಕ್ಯವಾಗಿರ್ರಿ. ನಾವು ನೋಡ್ತೇವೆ ಈ ದಿನಗಳಲ್ಲಿ ನಾವು ಅಂತ್ಯ ದಿನದಲ್ಲಿ ಕೂಡ ಅನೇಕ ಕಾರ್ಯಗಳನ್ನ ಮಾಡ್ತಾ ಇರುವಂತ ಒಂದು ಸ್ತ್ರೀಯರ ಆ ಒಂದು ಕಾರ್ಯವನ್ನ ನಾವು ನೋಡ್ತೇವೆ. ಇಲ್ಲಿ ವಾಕ್ಯದ ದೇವರು ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಹಿಡಿದುಕೊಳ್ಳುವುದು, ಚಿನ್ನ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಂಡು ಅಲಂಕಾರ ಮಾಡಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕತ್ವಾದ ಶಾಂತ ಮನಸ್ಸುಳ್ಳ ಒಳಗುಣ ಭೂಷಣ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದು ಆಗಿದೆ. ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತೆಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನ ಅಲಂಕರಿಸಿಕೊಂಡು ಅವರು ತಮ್ಮ ತಮ್ಮ ಗಂಡಂದಿರಿಗೆ ದೇವರಿಗೆ ವಿಧೇಯರಾಗಿದ್ರು. ನನ್ನ ಸ್ನೇಹಿತರೆ, ಇವತ್ತು ನಾವು ನೋಡ್ತೇವೆ ಅನೇಕ ರೀತಿಯಾದಂತ ಫ್ಯಾಷನ್ಗೆ ಇಳಿದಿರುವಂತ ಸ್ತ್ರೀಯರು, ಹೆಣ್ಣು ಮಕ್ಕಳು, ಅವರನ್ನ ಕುರಿತು ಪವಿತ್ರ ಆತ್ಮನ ಇವತ್ತು ಮಾತಾಡ್ತಾ ಇದ್ದಾರೆ. ಈ ಒಂದು ವಾಕ್ಯ ನೋಡ್ತೇವೆ. 1 ಪೇತ್ರ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ ಇವತ್ತು ಗಂಡಂದಿರಿಗೆ ಅಧೀನರಾಗಿ ನಿಮ್ಮ ಕುಟುಂಬಕ್ಕೆ ಒಂದು ಅಧೀನತೆ ಹೇಳ್ತಾರೆ. ಆತನು ಯಜಮಾನನನ್ನ ಅಧೀನವಾಗಿರುವಂತದ್ದು ಸ್ತ್ರೀಯರು. ಸ್ತ್ರೀಯರು ಅವರ ಆ ಫ್ಯಾಷನ್ಗೆ ಇಳಿದಿರುವಂತದ್ದು ನಾವು ನೋಡ್ತೇವೆ. ಈ ವಾಕ್ಯದಲ್ಲಿ ಅದೇ ದೇವ್ರು ಹೇಳ್ತಾರೆ, ನೀವು ಜಡೆ ಹೆಣೆದುಕೊಳ್ಳುವುದು, ಚಿನ್ನ ಒಡವೆಗಳನ್ನ ಅಲಂಕರಿಸಿಕೊಳ್ಳುವುದು, ನಿಮ್ಮ ಹೊರಗಿನ ಶೃಂಗಾರ ನನಗ್ ಬೇಡ ಅಂತಾರೆ ದೇವ್ರು. ಇವತ್ತು ನಾವು ಆಲ್ಮೋಸ್ಟ್ ನಾವು ನೋಡ್ತಾ ಇರೋದು ಎಲ್ಲೆಲ್ಲೂ ನೋಡ್ತಾ ಇದ್ದೇವೆ, ಅವರ ಹೊರಗಿನ ಶೃಂಗಾರ ಬಹಳಷ್ಟು ಆಗಿದೆ. ಅಲಂಕಾರವನ್ನ ಹೆಚ್ಚಾಗಿ ನಾವು ನೋಡ್ತೇವೆ, ಎಲ್ಲೆಲ್ಲೂ ನೋಡ್ತೇವೆ. ಬ್ಯೂಟಿ ಪಾರ್ಲರ್ ಹೋಗಿ ಏನೆಲ್ಲ ಕಟ್ ಮಾಡ್ಕೊಂಡು, ಏನೆಲ್ಲ ಫ್ಯಾಷನ್ ಮಾಡ್ಕೊಂಡು ವಿಕಾರವಾದಂತ ಒಂದು ಸ್ತ್ರೀಯರನ್ನ ನಾವು ನೋಡ್ತೇವೆ. ಅವರ ವಸ್ತ್ರಗಳು ವಿಕಾರವಾಗಿರೋದನ್ನ ನೋಡ್ತೇವೆ. ಇದೆಲ್ಲ ದೇವರಿಗೆ ಇಷ್ಟವಿಲ್ಲದು. ಇದು ಸೈತಾನನ ನಡವಳಿಕೆ, ಇದು ದೇವರ ಆ ನಡವಳಿಕೆ ಅಲ್ಲ ಪ್ರಿಯರೇ. ಭಕ್ತಿವಂತರು ಹೇಗಿರ್ತಾರೆ, ಆಗಿನ ದಿನದಲ್ಲಿ ಸ್ತ್ರೀಯರು ತಮ್ಮ ತಲೆಯ ಮೇಲೆ ಬಟ್ಟೆನ ಹಾಕಿಕೊಂಡು ಬಹಳ ಗೌರವದಿಂದ ತನ್ನ ಯಜಮಾನನನ್ನ ಸತ್ಕರಿಸ್ತಾ ಇದ್ರು. ಆಹಾರವಾಗ್ಲಿ, ಅವರು ಬರುವಂತ ನೆಂಟರಿಷ್ಟರು ಉಪಚರಿಸೋದಾಗ್ಲಿ ತುಂಬಾ ಗೌರವ ಇತ್ತು. ದೇವ್ರು ಹೇಳ್ತಾರೆ, ಅದನ್ನ ನಾನು ಮೆಚ್ಚುತ್ತೇನೆ. ನಾವು ನೋಡ್ತೇವೆ ಈ ಲೋಕದಲ್ಲಿ, ನಾವು ಈಗ ಹೇಳ್ತೇವೆ ಈಗಿನ ಕಾಲದಲ್ಲಿ ಹೀಗೆ ಇರ್ಬೇಕು ನಾವು. ನೆವರ್. ದೇವರು ಬದಲಾಗಿಲ್ಲ. ನಾವು ನಮ್ಮ ಒಂದು ದೈಹಿಕವಾದಂತ ಆ ಒಂದು ಕೆಟ್ಟ ದುಷ್ಟತ್ವಕ್ಕೆ ಒಳಪಟ್ಟು ಪಿಚಾಚಿ ಪಾಪವನ್ನ ತಂದೊಡ್ಡಿ ಆಳ್ವಿಕೆ ಮಾಡ್ತಾ ಇದ್ದಾನಷ್ಟೆ. ಪಾಪದಲ್ಲಿ ಬೀಳಿಸಿ ಕುಟುಂಬವನ್ನೇ ನಾಶ ಮಾಡ್ತಾ ಇದ್ದಾನೆ. ಅದರಿಂದ ಎಚ್ಚರವಾಗ್ರಿ. ಇವತ್ತು ಫ್ಯಾಷನ್ ಕಡೆ ಹೋಗ್ತಾ ಇರೋ ಸ್ತ್ರೀಯರು ಬದಲಾಗಿ ನಿಮ್ಮ ಕುಟುಂಬವನ್ನ ಗೌರವಿಸಿ, ನಿಮ್ಮ ಯಜಮಾನನ ಗೌರವಿಸಿ, ನಿಮ್ಮ ಕ್ರಿಯೆಗಳಿಂದ, ನಿಮ್ಮ ಭಕ್ತಿಯಿಂದ, ಅವರು ನಂಬದೇ ಇರೋರು, ದೇವರನ್ನ ಆರಾಧನೆ ಮಾಡದೇ ಇರುವಂತ ಪುರುಷರಿದ್ರು, ಅವರು ಕೂಡ ಬದಲಾವಣೆ ಆಗ್ತಾರೆ. ಕುಟುಂಬ ಬಹಳಷ್ಟು ಪ್ರೀತಿಯುಳ್ಳ ಕುಟುಂಬ ಆಗಿರುತ್ತೆ. ಅಲ್ಲಿ ಆಶೀರ್ವಾದ ಕರ್ತನು ಅನುಗ್ರಹಿಸ್ತಾರೆ. ಅದಕ್ಕೆ ತಂದೆ ಆ ದೇವ್ರು ಹೇಳಿದ್ರು, ಸೌಂದರ್ಯ ನೆಚ್ಚತಕ್ಕದಲ್ಲ, ಲಾವಣ್ಯ ನೆಲೆ ಅಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು ಎಂಬುದಾಗಿ. ನಿಮ್ಮ ಸೌಂದರ್ಯ ನೆಲೆ ಅಲ್ಲ ಪ್ರಿಯರೇ. ಭಯ ಭಕ್ತಿಂದಿರೋರನ್ನ ದೇವರು ಮೆಚ್ಚುತ್ತಾರೆ. ಹಾಗೆ ಕುಟುಂಬನೂ ಉಳಿಸ್ಕೋತೀರಿ ಕಡೆವಳೆಗೂ. ಜ್ಞಾನವಂತ ಮಹಿಳೆ ತನ್ನ ಮನೆಯನ್ನ ಕಟ್ಟಿಕೊಳ್ಳೋಳು, ಜ್ಞಾನಹೀನಳು ತನ್ನ ಕೈಯಿಂದ ಅದನ್ನ ಮುರಿದು ಹಾಕೊಳ್ಳು ಅಂತ ಜ್ಞಾನೋಕ್ತಿ 14:3 ಹೇಳ್ತಾರೆ ದೇವರು. ಹಾಗೆ ಜ್ಞಾನವಂತರಾಗಿರ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಹಾಗೆ ಕುಟುಂಬದಲ್ಲೂ ಎಲ್ಲರೂ ಗೌರವ ಕೊಡ್ತಾರೆ. ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ನಾನು ನಿಮ್ಮನ್ನು ಕೊಂಡಾಡ್ತೇನೆ ಸ್ವಾಮಿ. ಈ ವೇದವಾಕ್ಯ ಕೇಳಿದ ಪ್ರತಿಯೊಂದೊಂದು ಸ್ತ್ರೀಯರು, ಹೆಣ್ಣು ಮಕ್ಕಳನ್ನ ಬದಲು ಮಾಡಪ್ಪ. ಅವರ ನಡೆನುಡಿಗಳು ಬದಲಾಗಲಿ, ಅವರ ಫ್ಯಾಷನ್ ಬದಲಾಗಲಿ, ಅವರ ಉಡುಪು ಬದಲಾಗಲಿ, ಅವರ ಅಸಹ್ಯವಾದ ಉಡುಪುಗಳು ಅವರಿಂದ ಬಿಟ್ಟು ಹೋಗ್ಲಿ, ಅಸಹ್ಯವಾದ ಸ್ವಭಾವಗಳು ಬಿಡುಗಡೆ ಆಗಲಿ ತಂದೆಯೇ. ಅವರು ಲೋಕದ ಆಡಂಬರಕ್ಕೆ ಆಗಲಿ ಕರ್ತರೆ, ಈ ಒಂದು ಲೋಕದಲ್ಲಿರುವಂತಹ ಸ್ವಾಮಿ ಸೌಂದರ್ಯಕ್ಕೆ ಸೆಳೆಯಲ್ಪಟ್ಟು ಅವನ ಕುಟುಂಬವನ್ನು ಮುರಿದುಕೊಳ್ಳುವಂತ ಸ್ತ್ರೀಯರಾಗದೆ ಸ್ವಾಮಿ, ಇಬ್ಬರೂ ಕೂಡ ಕುಟುಂಬವಾಗಿ ಸಂತೋಷವಾಗಿದ್ದು ಅಪ್ಪ ಗಂಡ ಹೆಂಡತಿಯೊಂದಿಗೆ ಸ್ವಾಮಿ ಒಂದು ಐಕ್ಯತೆಯಿಂದ, ಒಂದು ಪ್ರಾರ್ಥನೆಯಲ್ಲಿ ಸ್ವಾಮಿ ಭಯ ಭಕ್ತಿಯಿಂದ ವಿಧೇಯರಾಗಿ ನಡೆದುಕೊಳ್ಳಲಿ. ಗೌರವದ ಉಡುಪನ್ನು ಅವರು ಉಡುವಂತೆ ಕೃಪೆ ತಾರೋ ಸ್ವಾಮಿ. ಅವರ ಮನಸ್ಥಿತಿಗಳನ್ನು ಇಂದು ಬದಲು ಮಾಡು ಏಸಪ್ಪ.
ಬದಲು ಮಾಡು ಸ್ವಾಮಿ. ಅಪ್ಪ, ಅವ್ರು ಎಲ್ಲೆಲ್ಲ ಸ್ವಾಮಿ ಅಂತ ದುಷ್ಟತ್ವಕ್ಕೆ ವೆಚ್ಚ ಮಾಡ್ತಾ ಇದ್ದಾರೋ, ಅಂತ ಪಾಪದ ಕ್ರಿಯೆಗೆ ವೆಚ್ಚ ಮಾಡ್ತಾ ಇದ್ದಾರೋ, ಆ ಎಲ್ಲ ಹಣವನ್ನು ಸ್ವಾಮಿ ಅವರು ಗಳಿಸಿ ಅನೇಕ ಬಡವರಿಗೆ ದಾನ ಧರ್ಮ ಕೊಡುವಂತೆ ನೀನು ಮಾರ್ಪಡಿಸು ರಾಜ. ತಂದೆಯವರನ್ನು ಮಾರ್ಪಡಿಸು ಈಗಲೇ. ಪವಿತ್ರಾತ್ಮನೆ, ಅವರ ಕುಟುಂಬದ ಐಕ್ಯತೆ, ಪ್ರೀತಿ, ಕಲ್ವಾರಿ ಪ್ರೀತಿ ತುಂಬಿಸು. ನೀನು ಆ ಕುಟುಂಬದಲ್ಲಿದ್ದು ಅಪ್ಪ, ಆತ್ಮಗಳು ನಶಿಸಿ ಹೋಗದಂತೆ ಕಾಪಾಡು. ತಂದೆ ತಾಯಿಗಳು ಮಕ್ಕಳು ಸಂತೋಷವಾಗಿದ್ದು ಕರ್ತನೇ, ಆ ಕುಟುಂಬ ಒಂದು ಎತ್ತಲ್ಪಡುವ ಕುಟುಂಬವಾಗಿ, ಪರಲೋಕ ಸೇರುವ ಕುಟುಂಬವಾಗಿ ಮಾರ್ಪಡಿಸು ತಂದೆ. ಆಶೀರ್ವದಿಸು ಅಯ್ಯ. ಬ್ಲೆಸ್ ಲಾರ್ಡ್. ತಂದೆಯೇ, ನೀನು ಪ್ರಾರ್ಥನೆ ಕೇಳಿ ಅವರನ್ನು ಭಕ್ತಿಯ ಜೀವಿತಕ್ಕೆ ನಡೆಸ್ತಾ ಇದ್ದೀಯ, ಅದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ತಂದೆ.